ನಾನು ಅನನ್ಯ ಎಂತ ಗೊತ್ತಾ, ನಂದೊಂದು ಪ್ರಮೋಷನ್ ವಿಡಿಯೋ ಇತ್ತು. ತುಂಬಾ ದಿನದಿಂದ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ರು, ನಂಗೆ ಮಾಡೋದಕ್ಕೆ ಟೈಮ್ ಆಗಿರ್ಲಿಲ್ಲ. ಅದಾದ್ಮೇಲೆ ಸರಿ ಹೆಂಗೋ ಮಾಡ್ಬಿಡೋಣ ಅಂತ ಅನ್ಕೊಂಡು ನಮ್ಮ ಪಪ್ಪಗೆ ಬನ್ನಿ ಅಂತ ಅಂದೆ. ಮತ್ ನಮ್ಮ ಪಪ್ಪ ನಾನೆಂತೂ ಹೇಳೋದಿಲ್ಲ, ವಾಯ್ಸ್ ಕೊಡೋದಿಲ್ಲ ಅಂತ ಅಂದ್ರು. ಎಂತಕಂದ್ರೆ ಅವರೆಲ್ಲ ನೋಡ್ಬಿಟ್ಟಿದ್ದಾರೆ ವಿಡಿಯೋ, ಯಾರೋ ಹಿಂಗೆ ಮನೇಲಿ ಇರೋರು ದೊಡ್ಡವ್ರು ವಾಯ್ಸ್ ಕೊಟ್ಟಿದ್ದಾರೆ. ಅದನ್ನ ನೋಡ್ಬಿಟ್ಟು ಇವರಿಗೆ ನಾನ್ ಕೊಡೋದಿಲ್ಲ ಅಂತೆ. ಅಯ್ಯೋ ಮರ, ನೀವು ನನ್ನ ಜೊತೆ ಬನ್ನಿ ಸಾಕು, ವಾಯ್ಸ್ ಎಂತದು ಬೇಡ ಅಂತ ಅಂದೆ. ಅದಾದ್ಮೇಲೆ ಹಂಗೆ ನಾನು ಪಮ್ಮಿ ಚಿನ್ನು ಕಬ್ಳೆ ಹಣ್ಣು ತಿನ್ನೋಣ ಅಂತ ಹೋದ್ವಿ. ಆಯ್ತಾ, ಕಬ್ಳೆ ಹಣ್ಣು ಅಂತಂದ್ರೆ ಈ ಮಲ್ನಾಡ್ ಸೈಡ್ ಇರೋರಿಗೆ ಗೊತ್ತಿರ್ಬಹುದು. ನಾವು ಚಿಕ್ಕವರಿದಾಗ ತಿಂತಾ ಇದ್ವಿ, ಅದೊಂಥರ ಮೆಮೊರೀಸ್ ಅನ್ಕೊಳ್ಳಿ. ಮನೆಯಿಂದ 1-2 ಕಿಲೋಮೀಟರ್ ಹಂಗೆ ಒಂದು ಕಬ್ಬಿನ ಹಾಲು ಸಿಗತ್ತೆ. ಆಯ್ತಾ, ಹಂಗೆ 3 ಜನ ಕಬ್ಬಿನ ಹಾಲು ಕುಡ್ಕೊಂಡ್ ಬಂದ್ವಿ. ನಮ್ಮ ಪಮ್ಮಿ ಇದ್ದಾಳಲ್ಲ, ಅವಳು ಊರಿಗೆ ಬರ್ಬೇಕಾದ್ರೆ ಒಂದು ಮೂಟೆ ತುಂಬಿಸ್ಕೊಂಡ್ ಬರ್ತಾಳೆ ಬಟ್ಟೆನ. ಎಲ್ಲ ಆಲ್ಟ್ರೇಷನ್ ಮಾಡೋದು, ಸ್ಟಿಚ್ ಮಾಡೋದು, ಕಟ್ ಮಾಡೋದೆಲ್ಲ ಇರುತ್ತೆ. ನಮ್ಮ ಪಕ್ಕದ ಊರಲ್ಲೇ ಒಬ್ರ ಹತ್ರ ಹೋಗಿ 1-2 ಗಂಟೆ ಎಲ್ಲ ರೆಡಿ ಮಾಡಿಸ್ಕೊಂಡ್ ಬಂದು ತೋರಿಸ್ತಾ ಇದ್ಲು, ನೋಡಿ ಎಷ್ಟು ಚಂದ ಮಾಡಿಸ್ಕೊಂಡ್ ಬಂದಿದ್ದೀನಿ ಅಂತ. ಅದೇ ಗ್ಯಾಪಲ್ಲೇ ನಮ್ಮ ಪಪ್ಪ ಏನೋ ಇಟ್ಕೊಂಡಿದ್ರು, ಮಣ್ಣು ಹಾರ್ಬಿಡ್ತು ಅವಳ ಬಟ್ಟೆಗೆ. ನನ್ ಬಟ್ಟೆ ಎಲ್ಲ ಹಾಳು ಮಾಡಿದ್ರಿ ಅಂತ ಗೊತ್ತಿತ್ತು. ಆಮೇಲೆ ಇವತ್ತು ಪಮ್ಮಿ ಹೆಂಗಿದ್ರು ಹೊರಡೋದಿತ್ತು. ಅವಳು 1 ವಾರದ ಮುಂಚೆನೆ ಹೇಳಿದ್ಲು ನನ್ಗೆ ಉಪ್ಪಿನಕಾಯಿ ಮಾಡಿ ಕೊಡ್ಬೇಕು ಅಂತ. ನಮ್ಮ ಮಮ್ಮಿ ಕೆಲ್ಸದಲ್ಲಿ ಗಡಿಬಿಡಿನಲ್ಲಿ ಆಗಿರ್ಲಿಲ್ಲ. ಆಮೇಲೆ ಇನ್ನೇನ್ ಹೊರಡ್ತಾ ಇದ್ದಾಳಲ್ಲ ಅಂತ ಗಡಿಬಿಡಿನಲ್ಲಿ ಮಾಡ್ತಾ ಇದ್ರು. ಮಮ್ಮಿ ಹಿಂದ್ಗಡೆ ಸ್ಲಿಪ್ಪರ್ ಬಿಟ್ಬಿಟ್ಟಿದ್ದಾಳೆ. ಆಮೇಲೆ ನಮ್ಮ ಮಮ್ಮಿ ಸ್ಲಿಪ್ಪರ್ ತಂದು ಕೊಟ್ಟು, ನೀನ್ ಅಲ್ಲಿವರೆಗೂ ಹಾಕೊಂಡು ಹೋಗು ಅಂತ ಹೇಳಿ ಕೊಟ್ರು. ಅಷ್ಟೊತ್ತಿಗೆ ನಮ್ಮ ಪಪ್ಪ ಎಂತ ಮಾಡಿದಾರೆ ಅಂದ್ರೆ, ಅವಳು ಸ್ಲಿಪ್ಪರ್ ಹಂಗೆ ಕೈಯಲ್ಲಿ ತಗೊಂಡ್ಬಂದ್ಬಿಟ್ಟು ಮುಂದ್ಗಡೆ ಬಂದು ತಗೋ ಸ್ಲಿಪ್ಪರ್ ಕೊಟ್ರು, ಸ್ಲಿಪ್ಪರ್ ಹಾಕೊಂಡು ಹೋಗು ಅಂತ. ಅವಾಗೆಲ್ಲ 7 ಗಂಟೆ ಅಂದ್ರೆ ಫುಲ್ಲು ಕತ್ಲೆ ಆಗೋಗಿರೋದು. ಇವಾಗೆಲ್ಲ 7 ಗಂಟೆ ಅಂದ್ರೆ ಇನ್ನ ಬೆಳಿಗ್ಗೆ ಇರುತ್ತೆ. ಹಂಗಾಗಿ ಅಯ್ಯೋ ಕತ್ಲಾಗೋಯ್ತು ಅನ್ನೋ ಫೀಲ್ ಇರೋದಿಲ್ಲ ಅವಾಗಿನ ತರ.